ನಮಸ್ತೆ ಬಂಧುಗಳೇ, ಗೋವಿಂದ ಸವಿರುಚಿ ಜಿವಿಯರ್ ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಇವತ್ತಿನ ರೆಸಿಪಿ ಎಲ್ಲರಿಗೂ ತುಂಬಾ ಉಪಯುಕ್ತಕಾರಿಯಾಗಂಥ ರೆಸಿಪಿ ಇದು. ನೋಡ್ರಿ ಬಂಧುಗಳೇ, ವರ್ಲ್ಡ್ ಸೂಪರ್, ವರ್ಲ್ಡ್ನಲ್ಲೇ ನಂಬರ್ 1 ವರ್ಲ್ಡ್ ಫೇಮಸ್ ಅಂತ ಹೆಸರುವಾಸಿಯಾಗಿರುವಂಥ ರೆಸಿಪಿ ಬಂಧುಗಳೇ. ಇದು ದಿನ ಒಂದೇ ಒಂದು ಸ್ಪೂನ್ ತಿನ್ನೋದ್ರಿಂದ ನಮ್ಮ ಹಾರ್ಟನ್ನು ಹೆಲ್ತಿ ಆಗಿರುತ್ತೆ, ಸ್ಕಿನ್ನನ್ನು ಗ್ಲೋ ಮಾಡುತ್ತೆ, ಹೇರ್ ಫಾಲ್ ಕಂಟ್ರೋಲ್ ಮಾಡುತ್ತೆ, ಮತ್ತು ನಮ್ಮ ಹೇರ್ಸ್ ಫಳ ಹೊಳೆಯುವಂತೆ ಮಾಡುತ್ತೆ ಬಂಧುಗಳು. ಇನ್ನೂ ಹಲವಾರು ಪ್ರಯೋಜನಗಳು ಇದರಿಂದ ನಮಗೆ ಇವೆ. ಹಾಗಾದರೆ ಇಷ್ಟೊಂದು ಒಳ್ಳೆಯದಾಗಿರುವಂಥ, ಇಷ್ಟೊಂದು ಪ್ರಯೋಜನವಾಗಿರುವಂಥ ಈ ರೆಸಿಪಿಯನ್ನು ಯಾವ ರೀತಿ ಮಾಡಬೇಕು, ಇದಕ್ಕೆ ಬಳಸಿರುವಂಥ ಸೀಕ್ರೆಟ್ ಪದಾರ್ಥಗಳು ಯಾವ್ಯಾವು, ಹೇಗೆ ಮಾಡಬೇಕು, ಯಾವ ಪದಾರ್ಥನ ಎಷ್ಟು ಹಾಕಬೇಕು ಅನ್ನೋದನ್ನು ಪಿನ್ ಟು ಪಿನ್ ಸವಿಸ್ತಾರವಾಗಿ ನಾನಿಲ್ಲಿ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಬಂಧುಗಳೇ. ಸರಳವಾಗಿ ಯಾವ ರೀತಿ ಮಾಡಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಇದು ನೋಡಿ ಬಂಧುಗಳೇ, ಫ್ಲ್ಯಾಕ್ಸ್ ಸೀಡ್ಸ್. ಈ ಫ್ಲ್ಯಾಕ್ಸ್ ಸೀಡ್ಸ್ನಿಂದ ಎಷ್ಟೊಂದು ಪ್ರಯೋಜನ ಇದೆ. ಇದಕ್ಕೆ ಏನೇನು ಸಾಮಗ್ರಿಯನ್ನು ಯಾಡ್ ಮಾಡಬೇಕು, ಹೇಗೆ ರೆಡಿ ಮಾಡಬೇಕಂತ ನೋಡೋಣ ಬನ್ನಿ. ಮೊದಲನೇದಾಗಿ ಗ್ಯಾಸ್ ಹಚ್ಬಿಟ್ಟು ಒಂದು ಪಾತ್ರೆಯನ್ನು ಇಟ್ಕೊಂಡು ಅದರಲ್ಲಿ 1 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡೆ. ಈ ಫ್ಲ್ಯಾಕ್ಸ್ ಸೀಡ್ಸನ್ನು 2 ಕಪ್ನಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ನೋಡ್ರಿ, ಒಂದು ಅರ್ಧ ಕಪ್ಪಿಗಿಂತ ಸ್ವಲ್ಪ ಕಮ್ಮಿ ಶೇಂಗಾ ಬೀಜ, ಒಂದು 3 ಸ್ಪೂನ್ನಷ್ಟು ಕಡಲೆಬೇಳೆ, ಒಂದು 3 ಸ್ಪೂನ್ನಷ್ಟು ಉದ್ದಿನಬೇಳೆ ಹಾಕ್ಕೊಂಡು ನೀಟಾಗಿ ನಾವು ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಇದನ್ನು ಘಮ ವಾಸನೆ ಬರುವಾಗೆ ಹುರ್ಕೋಬೇಕು. ಹೊಂಬಣ್ಣ ಬರಬೇಕು. ನಮಗಿದು ಚೆನ್ನಾಗಿ ವಾಸನೆ ಬರುತ್ತೆ. ನಮಗೆ ಆದ ತಕ್ಷಣ ನಮಗೆ ಕಲರ್ ಬರುತ್ತೆ ಬಂಧುಗಳೇ. ಹಾಗೆ ಕೂಡ ಆದ ತಕ್ಷಣ ನಮಗೆ ಹೊಂಬಣ್ಣ ಕೂಡ ಬರುತ್ತೆ, ಸ್ಮೆಲ್ ಕೂಡ ಬರ್ತಾ ಇರುತ್ತೆ, ಘಮ ಘಮ ಸ್ಮೆಲ್ ಬರ್ತಾ ಇರುತ್ತೆ. ನಮ್ಮ ಫ್ಲ್ಯಾಕ್ಸ್ ಸೀಡ್ಸಿನ ಸ್ಮೆಲ್ಲು ತುಂಬಾ ಚೆನ್ನಾಗಿರುತ್ತೆ. ಅಕಸ್ಮಾತಾಗಿ ನಿಮ್ಗೆ ಆಗಿದ್ದು ಗೊತ್ತಿಲ್ಲ ಅಂದರೆ ನಿಮ್ಮ ಮೂಗು ಕಂಡು ಹಿಡಿದು ಬಿಡುತ್ತೆ ಬಂದೇಳೆ, ಆಗಿದೆ ಅಂತ ಅಷ್ಟು ಸ್ಮೆಲ್ ಕೊಡ್ತಾ ಇರುತ್ತೆ. ಇವಾಗ ನೋಡ್ರಿ, ಲೋ ಟು ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ನಾವು ಫ್ರೈ ಮಾಡ್ಕೊತಾ ಇದ್ದೀವಿ. ಇದು ಆಲ್ರೆಡಿ ಫ್ರೈ ಆಗ್ತಾ ಬರ್ತಾ ಇದೆ. ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ, ನಮಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬಂಧುಗಳೇ. ಒಂದು ಸಾರಿ ತಪ್ಪದೆ ಟ್ರೈ ಮಾಡಿ. ಈಗ ನೋಡ್ರಿ, ನಮಗೆ 75% ಆಗಿದೆ ಅಂದಾಗ ಒಂದು 2 ಸ್ಪೂನ್ನಷ್ಟು ಧನಿಯಾ, ಕೊತ್ತಂಬರಿ ಬೀಜ, 1 ಸ್ಪೂನಷ್ಟು ಜೀರಿಗೆ, ಒಂದು 2 ಗಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಹಾಕೊಂಡಿದ್ದೀನಿ. ಇದು ನೋಡ್ರಿ, ನಮ್ಮ 75% ಆದಮೇಲೆ ಇದನ್ನು ನಾವು ಹಾಕೋಬೇಕು. ಸ್ವಲ್ಪ ಚಟಪಟ ಅಂತ ಜಾಸ್ತಿ ಸೌಂಡ್ ಬರುತ್ತಾ ಇರುತ್ತಲ್ವಾ, ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಆ ಟೈಮ್ನಲ್ಲಿ ಹಾಕೊಳ್ಳಿ. ಇದು ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಅರ್ಧ ಕಪ್ಗಿಂತ ಸ್ವಲ್ಪ ಕಮ್ಮಿ ಎಳ್ಳು. ನೀವು ಎಳ್ಳನ್ನು ಎಷ್ಟು ಬೇಕಾದರೂ ಹಾಕೋಬಹುದು, ಇಷ್ಟೇ ಹಾಕೋಬೇಕಂತೇನಿಲ್ಲ. ಹಾಗೆ ಒಂದು ಹಿಡಿಯಷ್ಟು ಫ್ರೆಶ್ ಕರಿಬೇವನ್ನು ಹಾಕ್ಕೊಂಡು ನೀಟಾಗಿ ನಾವಿದನ್ನು ಫ್ರೈ ಮಾಡ್ಕೋಬೇಕು. ಎಳ್ಳು ಮತ್ತು ಕರಿಬೇವಾಗಲಿಕ್ಕೆ ಜಾಸ್ತಿ ಟೈಮ್ ತಗೊಳ್ಳಲ್ಲ, ಒಂದು 30 ಸೆಕೆಂಡ್ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಬಂಧುಗಳೇ. ಇವಾಗ ನೋಡ್ರಿ, ನಮ್ದು ಎಳ್ಳು ಅದೆಲ್ಲ ಹಾಕಿರುವಂಥ ಎಲ್ಲ ಸಾಮಗ್ರಿ ನೀಟಾಗಿ ಫ್ರೈ ಆಯಿತು. ನಿಮಗೆ ಸೌಂಡ್ಗಾನಿ ಕೇಳ್ತಾ ಇದೆ, ನಿಮ್ಗೆ ಚಟಪಟ ಅನ್ನೋ ಸೌಂಡ್ ಕೂಡ ಕೇಳ್ತಾ ಇದೆ ಅಲ್ವಾ ನಿಮಗೆ. ನೀಟಾಗಿ ನಮಗೆಲ್ಲನೂ ಹೊಂಬಣ್ಣ ಬಂತು, ಚೆನ್ನಾಗಿ ಫ್ರೈ ಆಯಿತು. ಅಂದರೆ ಇಷ್ಟು ನಮಗೆ ಕಂಪು ವಾಸನೆ ಬರ್ತಾ ಇರುತ್ತೆ, ಮನೆಯೆಲ್ಲ ಘಮ್ ಘಮ್ ಅಂತಿರುತ್ತೆ ಬಂಧುಗಳೇ. ಇದು ನೋಡ್ರಿ, ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವಿ ಅಷ್ಟು ಚೆನ್ನಾಗಿರುವಂಥ ರೆಸಿಪಿ ರೆಡಿ ಆಗುತ್ತೆ. ನಾವು ಎಷ್ಟು ದಿನ ಬೇಕಾದರೂ ಇದನ್ನು ಸ್ಟೋರ್ ಮಾಡ್ಕೋಬೋದು. ಎಷ್ಟು ದಿನ ಅಲ್ಲ ಬಂಧುಗಳು, ಎಷ್ಟು ತಿಂಗಳವರೆಗೆ ಬೇಕಾದರೂ ಇದನ್ನು ನಾವು ಸ್ಟೋರ್ ಮಾಡ್ಕೋಬೋದು. ಇದು ಚೆನ್ನಾಗಿ ಫ್ರೈ ಆದ ನಂತರ ಒಂದು 4 ಸ್ಪೂನ್ನಷ್ಟು ಡ್ರೈ ಕೋಕೋನಟ್ ತುರಿಯನ್ನು ಹಾಕ್ಕೊಂಡು ಲೋ ಟು ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಇದನ್ನು ಕೂಡ ನಾವು ಫ್ರೈ ಮಾಡ್ಕೋಬೇಕು. ಇದು ಜಾಸ್ತಿ ಟೈಮ್ ತಗೊಳ್ಳಲ್ಲ ಬಂಧುಗಳೇ, ಕೊಬ್ಬರಿ ಫ್ರೈ ಆಗಲಿಕ್ಕೆ ಇದು ಬೇಗನೆ ಆಗುತ್ತೆ. ಸೀದಿಸ್ಕೊಳ್ಳಿಕ್ಕೆ ಹೋಗಬೇಡಿ. ನಮ್ಮ ಕಲರ್ ಕೂಡ ಬ್ರೌನ್ ಕಲರ್ ಬರೋ ಅವಶ್ಯಕತೆ ಇಲ್ಲ. ನೋಡ್ರಿ, ನಮ್ಮ ಕಲರ್ ಬಣ ಏನು ಚೇಂಜ್ ಆಗಿಲ್ಲ ನಮಗೆ, ಅದ್ರ ಚೆನ್ನಾಗಿ ಫ್ರೈ ಆಯಿತು. ಈ ಟೈಮ್ನಲ್ಲಿ ಒಂದು ಲಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಕಡ್ಡಿ ಎಲ್ಲನೂ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಂಡಿನಿ. ಈಗ ನೋಡ್ರಿ, ಹುಣಸೆ ಹಣ್ಣು ಹಾಕಿದ ಮೇಲೆ ಜಾಸ್ತಿ ಹೊತ್ತು ನಾವು ಫ್ರೈ ಮಾಡ್ಕೊಳ್ಳಿಕ್ಕಿಲ್ಲ. ಗ್ಯಾಸನ್ನು ಆಫ್ ಮಾಡಿಕೊಂಡೆ, ಅದೇ ಬಿಸಿ ಇರುತ್ತಲ್ವಾ, ಅದರಲ್ಲೇ ಒಂದು 2 ಸೆಕೆಂಡ್ನಷ್ಟು ಫ್ರೈ ಮಾಡಿಕೊಂಡು ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ. ಈಗಲೇ ಉಪ್ಪು ಹಾಕೋತೀನಿ ಬಂಧುಗಳೇ ನಾನು, ಯಾಕಂದರೆ ನನಗೆ ಕಲ್ಲುಪ್ಪು ಹಾಕೋದ್ರಿಂದ ನಾನು ಇವಾಗಲೇ ಹಾಕ್ಕೊತಾ ಇದ್ದೀನಿ. ನೀವು ನೈಸ್ ಉಪ್ಪು ಹಾಕೊಳ್ಳೋದಾದರೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊತೀರಲ್ವಾ, ಆವಾಗ ಹಾಕೋಬಹುದು. ಇವಾಗ ನೋಡೋದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ತಣ್ಣಗಾಗ್ಲಿಕ್ಕೆ ಬಿಡ್ತೀನಿ. ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು ಬಂಧುಗಳೇ. ಇದಕ್ಕೆ ನೋಡ್ರಿ, ಮೆಣಸಿನ್ಕಾಯನ್ನು ನಾನಿಲ್ಲಿ ಚಿಕ್ಕದಿತ್ತು ಪ್ಲೇಟು, ಅರ್ಥ ಆಗಂಗಿಲ್ಲ ಅಂದ್ಕೊಂಡು ದೊಡ್ಡದ್ರಲ್ಲಿ ಹಾಕ್ಕೊಂಡೆ. 4 ಖಾರದ ಮೆಣಸಿನ್ಕಾಯಿ, ಒಂದು 20ರಿಂದ 25 ಕಡ್ಡಿ ಮೆಣಸಿನ್ಕಾಯಿ, ಬ್ಯಾಡಿಗೆ ಮೆಣಸಿನ್ಕಾಯಿ, ಇದನ್ನು ಕಾಶ್ಮೀರ್ ಚಿಲ್ಲಿ ಕೂಡ ಅಂತಾರೆ ಬಂಧುಗಳೇ. ಈ ಕಡ್ಡಿ ಮೆಣಸಿನ್ಕಾಯಿ ತುಂಬ ಉದ್ದಿರುತ್ತೆ, ಅದಕ್ಕೋಸ್ಕರ ಒಂದರಲ್ಲಿ 4 ಭಾಗ ಮಾಡಿ
ಇಟ್ಕೊಂಡೆ ಬಂದಗಳೇ. ಈಗ ನೋಡ್ರಿ ಎಲ್ಲ ನಾನು ಗ್ಯಾಸ್ ಹಚ್ಬಿಟ್ಟು ಒಂದು ಪಾತ್ರೆಯನ್ನು ಇಟ್ಟು ಅದರಲ್ಲಿ 1 ಸ್ಪೂನ್ ಎಣ್ಣೆಯನ್ನು ಹಾಕಿ ಕಟ್ ಮಾಡಿರುವಂಥ ಮೆಣಸಿನ್ಕಾಯಿ ಹಾಗೆ ಇರುವಂಥ ಮೆಣಸಿನ್ಕಾಯಿ ಎರಡನ್ನು ಸೇರಿಸಿ ಒಂದೇ ಸಾರಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ನಮಗೆ ಜಲ್ದಿನೂ ಆಗುತ್ತೆ. ನಮ್ಮ ಬ್ಯಾಡಿಗೆ ಮೆಣಸಿನ್ಕಾಯಿ ಆಗಲಿಕ್ಕೆ ಟೈಮ್ ತೊಗೊಳುತ್ತೆ, ಖಾರದ ಮೆಣಸಿನ್ಕಾಯಿ ಆಗಲಿಕ್ಕೆ ಟೈಮ್ ತೊಗೊಳ್ಳಲ್ಲ. ಹಾಗಾಗಿ ಅವನು ಕಟ್ ಮಾಡಿಲ್ಲ, ಇವನು ಕಟ್ ಮಾಡಿದ್ದೀನಿ. ಇವಾಗ ನೋಡ್ರಿ ನೀಟಾಗಿ ನಮ್ಮದು ಫ್ರೈ ಆಯಿತು. ಒಂದು 30 ಸೆಕೆಂಡ್ನಲ್ಲೇ ಚೆನ್ನಾಗಿ ಫ್ರೈ ಆಗುತ್ತೆ. ಗ್ಯಾಸ್ ಆಫ್ ಮಾಡಿಕೊಂಡು ಅದೇ ಝಳಕ್ಕೆ ಇನ್ನೊಂದು 2 ಸೆಕೆಂಡ್ ನಾನು ಹುರ್ಕೊಂಡೆ. ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಬಿಟ್ಟೆ. ತಣ್ಣಗಾದ ನಂತರ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಂಡು ಇದನ್ನು ತರಿಯಾಗಿ ಗ್ರ್ಯಾಂಡ್ ಮಾಡಿಕೊಂಡು ಬರಬೇಕು ಬಂಧುಗಳೇ. ಈ ಗ್ರ್ಯಾಂಡ್ ಮಾಡಬೇಕಾದ್ರೆ ಒಂದಿಷ್ಟು ಮೆಣಸಿನ್ಕಾಯಿ ಉಳಿದ್ರೂ ಕೂಡ ಏನು ತೊಂದರೆ ಇಲ್ಲ, ನೈಸಾಗಿ ಮಾಡಲಿಕ್ಕೆ ಹೋಗಬೇಡಿ. ಇವಾಗ ಇದೇ ನಾವು ಖಾರದಲ್ಲೇ ನಾವು ಹುರ್ಕೊಂಡಿರುವಂಥ ಎಲ್ಲ ಸಾಮಗ್ರಿಯನ್ನು ಸೇರಿಸಿಬಿಟ್ಟು ಕಂಪ್ಲೀಟಾಗಿ ತಣ್ಣಗಾಗಿರ್ಬೇಕಾ ಬಂಧುಗಳು, ಎಷ್ಟು ಬೆಚ್ಚಗನ್ನೋದು ಇರಬಾರ್ದು. ಇದರಲ್ಲಿ ನೋಡ್ರಿ MTR ಅವರ ಹಿಂಗನ್ನು ನಾನು ಅರ್ಧ ಸ್ಪೂನ್ ಹಾಕೋತಾ ಇದ್ದೀನಿ. ನೀವು ಯಾವುದಾದ್ರೂ ಹಾಕೋಬಹುದು, MTRದೇ ಹಾಕಬೇಕಂತೇನಿಲ್ಲ. ಈಗ ನೋಡ್ರಿ ನಾವು ಹಿಂಗೆ ಹಾಕೊಳ್ಳೋದ್ರಿಂದ ತುಂಬಾ ಟೇಸ್ಟ್ ಆಗಿರುತ್ತೆ, ಆರೋಗ್ಯ ಕೂಡ ತುಂಬಾ ಒಳ್ಳೆಯದು. ಇದನ್ನು ಕೂಡ ನಾವು ರಿವರ್ಸ್ ಪಲ್ಸ್ನಲ್ಲಿ ತರಿಯಾಗಿ ಗ್ರ್ಯಾಂಡ್ ಮಾಡ್ಕೊಂಡು ಬಂದೆ. ಇದನ್ನೀಗ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕಾ ಬಂಧುಗಳೇ. ತಣ್ಣಗಾದ್ಮೇಲೆ ಏಟರ್ ಬಾಕ್ಸ್ನಲ್ಲಿ ಹಾಕೋಬಹುದು. ನಾವು ಎಷ್ಟು ತರಿಯಾಗಿರ್ಬೇಕು ಅನ್ನೋದನ್ನು ನಿಮ್ಗೆ ಹತ್ತಿರದಿಂದ ತೋರಿಸ್ತೀನಿ ನೋಡ್ರಿ. ಇಷ್ಟು ಜುರಿ ಆಗಿರಬೇಕು. ನಾವು ತಿಂತಾ ಇದ್ರೆ ನಮ್ಮ ಬಾಯಲ್ಲಿ ಅಲ್ಲಲ್ಲಿ ಎಳ್ಳು, ಶೇಂಗಾ, ಕೊಬ್ಬರಿ ಎಲ್ಲ ಸಾಮಗ್ರಿಗಳು ನಮಗೆ ಸಿಗ್ತಾ ಇರಬೇಕು. ಹಾಗಾಗಿ ನಾವು ನುಣ್ಣಗೆ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ಇದು ಕಂಪ್ಲೀಟಾಗಿ ತಣ್ಣಗಾದ ನಂತರ ಏರ್ಟೆಲ್ ಬಾಕ್ಸ್ನಲ್ಲಿ ಹಾಕಿಟ್ಕೊಂಡ್ರೆ ಎಷ್ಟು ತಿಂಗಳು ಬೇಕಾದರೂ ಇದನ್ನು ಯೂಸ್ ಮಾಡ್ಕೋಬಹುದು. ನಾನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡಿರೋದ್ರಿಂದ ನನಗೆ ಇದು 4 ರಿಂದ 5 ತಿಂಗಳಾಗುತ್ತೆ ಬಂಧುಗಳೇ. ನನ್ನ 3 ಬಾಕ್ಸ್ ಆಗುತ್ತೆ. ಇದು ನಾನು ತುಂಬ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡಿದ್ದೀನಿ. ನೀವು ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳೋದಾದರೆ ನಾವು ಹಾಕಿರುವಂಥ ಸಾಮಗ್ರಿಯಲ್ಲಿ ಎಲ್ಲನೂ ಅರ್ಧ ಭಾಗ ಮಾಡ್ಕೊತ ಬನ್ನಿ, ಅವಾಗ ಪರ್ಫೆಕ್ಟ್ ಆಗುತ್ತೆ ನಿಮಗೆ. ನೋಡಿರಿ, ನಾವು ಸೂಪರ್ ಆಗಿರುವಂಥ ಹೆಲ್ತಿ ಫ್ಲ್ಯಾಕ್ಸ್ ಸೀಡ್ಸ್ ಚಟ್ನಿ, ಫ್ಲ್ಯಾಕ್ಸ್ ಸೀಡ್ಸ್ ಪೌಡರ್ ರೆಡಿ ಆಯಿತು. ಇದಕ್ಕೆ ಬಳಸಿರುವಂಥ ಸೀಕ್ರೆಟ್ ಪದಾರ್ಥ ಶೇಂಗಾ ಮತ್ತು ಎಳ್ಳು. ಈ ಎರಡರಲ್ಲಿ ಹೇರಳವಾಗಿರುವಂಥ ಪೋಷಕಾಂಶಗಳು ಇವೆ ಬಂಧುಗಳೇ. ಈ ಚಟ್ನಿಯನ್ನು ಇಡ್ಲಿ ಜೊತೆಗೆ, ದೋಸೆ ಜೊತೆಗೆ ಮತ್ತು ಲಂಚು, ಬ್ರೇಕ್ಫಾಸ್ಟು ಎಲ್ಲದರ ಜೊತೆಗೆ 1 ಸ್ಪೂನನ್ನು ಹಾಕ್ಕೊಂಡು ತಿನ್ನಿ ಬಂಧುಗಳೇ. ತುಂಬಾ ರುಚಿಯಾಗಿರುತ್ತೆ, ಆರೋಗ್ಯ ಕೂಡ ತುಂಬಾ ಒಳ್ಳೆಯದು. ಯಾವ ರೀತಿ ಮಾಡಬೇಕಂತ ಅರ್ಥ ಆಯ್ತಲ್ವಾ? ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡವರು ಒಂದು ಲೈಕ್ ಕೊಡಿ. ಇಷ್ಟ ಆದರೆ ಬಂಧು ಸರ್ಕಲ್ಗೆ ಶೇರ್ ಮಾಡಿ. ಬಂಧುಗಳೇ, ಇವತ್ತಿನ ರೆಸಿಪಿಯನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಇನ್ನೊಂದು ರೆಸಿಪಿಯಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.